ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತಿನ ವಿಡಿಯೋನಲ್ಲಿ ಒಂದು ಬೀಜದ ಬಗ್ಗೆ ತಿಳಿಸಿಕೊಡುತ್ತೇನೆ. ಇದರ ಲಾಭ ಹಾಗೂ ಬಳಕೆಯ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಅದನ್ನು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇವಾಗಂತೂ ಕಾಯಿಲೆಗಳು ತಪ್ಪಿದ್ದಲ್ಲ, ಒಂದಲ್ಲ ಒಂದು ತೊಂದರೆ ಇದ್ದೇ ಇರುತ್ತದೆ. ಕೂದಲು ಉದುರುವುದರಿಂದ ಹಿಡಿದು ಮೂಳೆಗಳ ಸೆಳೆತದವರೆಗೆ ಒಂದಲ್ಲ ಒಂದು ತೊಂದರೆಯಿಂದ ಬಳಲುತ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೂದಲು ಉದುರುವುದು, ಚರ್ಮದ ತೊಂದರೆ, ಕಣ್ಣಿನ ದೃಷ್ಟಿ ಕಡಿಮೆಯಾಗುವುದು, ದೇಹದ ತೂಕ ಹೆಚ್ಚಾಗುವುದು, ಕ್ಯಾಲ್ಸಿಯಂ ಕೊರತೆಯಿಂದ ಮೂಳೆಗಳ ಸೆಳೆತ, ಸಂಧಿವಾತ, ಕೀಲು ನೋವು ಕಂಡುಬರುವುದು, ಡಯಾಬಿಟಿಸ್, ರಕ್ತಹೀನತೆ, ಥೈರಾಯ್ಡ್ ಇವೆಲ್ಲ ಕೆಲವು ಮುಖ್ಯ ತೊಂದರೆ ಅಷ್ಟೇ. ಇನ್ನು ಈ ಬೀಜದ ಸೇವನೆಯಿಂದ ನಮ್ಮ ದೇಹದಿಂದ 90% ಕಾಯಿಲೆಯನ್ನು ಬೇರು ಸಹಿತ ಹೋಗಲಾಡಿಸಬಹುದು. ಇಷ್ಟೆಲ್ಲ ಸಾಧ್ಯನಾ ಎಂದು ನೀವು ಅಂದುಕೊಂಡಿದ್ದರೆ ಖಂಡಿತವಾಗಿಯೂ ಸಾಧ್ಯ. ಇಷ್ಟಕ್ಕೂ ಯಾವುದು ಆ ಬೀಜ ಗೊತ್ತಾ? ಅದೇ ಅಗಸಿ ಬೀಜ. ಇದನ್ನು ಇಂಗ್ಲಿಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ ಎಂದು ಕರೆಯಲಾಗುತ್ತದೆ. ಅಗಸಿ ಬೀಜದಲ್ಲಿ ಹೇರಳವಾದ ನಾರಿನಾಂಶವಿದೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ ಹಾಗೂ ಆಂಟಿಬ್ಯಾಕ್ಟೀರಿಯಲ್, ಆಂಟಿಫಂಗಲ್, ಆಂಟಿವೈರಲ್ ಗುಣಗಳನ್ನು ಇದು ಹೊಂದಿದೆ. ಇನ್ನು ಅಗಸಿ ಬೀಜವನ್ನು ಹೇಗೆ ಸೇವಿಸಬೇಕು ಎಂದು ತಿಳಿಯುವ ಮೊದಲು ಅಗಸಿ ಬೀಜವನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳೇನು ಎಂದು ತಿಳಿದುಕೊಳ್ಳೋಣ. ಅಗಸಿ ಬೀಜದ ಸೇವನೆಯಿಂದ ದೇಹದ ತೂಕವನ್ನು ಇಳಿಸಿಕೊಳ್ಳಬಹುದು. ಇದರಲ್ಲಿ ನಾರಿನಾಂಶ ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಇದು ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆಯ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ. ಇದರಲ್ಲಿ ಲಿಗ್ನೆನ್ಸ್ ಇದೆ. ಇದು ಆಂಟಿ ಆಕ್ಸಿಡೆಂಟ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಲಿಗ್ನೆನ್ಸ್ ಶರೀರದಲ್ಲಿರುವ ಹಾನಿಕಾರಕ ಫ್ರೀ ರ್ಯಾಡಿಕಲ್ಸ್ ಅನ್ನು ಹೋಗಲಾಡಿಸುತ್ತದೆ. ಈ ಫ್ರೀ ರ್ಯಾಡಿಕಲ್ಸ್ಗಳು ಚಯಾಪಚಯ ಕ್ರಿಯೆಯನ್ನು ಕಡಿಮೆ ಮಾಡಿ ದೇಹದ ತೂಕವನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿಯೇ ದೇಹದ ತೂಕ ಹೆಚ್ಚಾಗುತ್ತದೆ. ಆದರೆ ಅಗಸಿ ಬೀಜ ಹಾನಿಕಾರಕ ಫ್ರೀ ರ್ಯಾಡಿಕಲ್ಸ್ ಅನ್ನು ಹೋಗಲಾಡಿಸಿ ದೇಹದ ತೂಕವನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲ, ಹಸಿವನ್ನು ಕೂಡ ಕಡಿಮೆ ಮಾಡುತ್ತದೆ. ಕೂದಲ ಆರೈಕೆಗೆ ಉತ್ತಮ. ಅಗಸಿ ಬೀಜದಲ್ಲಿರುವ ಒಮೆಗಾ 3 ಫ್ಯಾಟಿ ಆಸಿಡ್ ಕೂದಲಿಗೆ ತುಂಬಾನೇ ಉತ್ತಮ. ಅಗಸಿ ಬೀಜ ಕೂದಲಿನ ಬುಡಕ್ಕೆ ಬೇಕಾದ ಪೋಷಕಾಂಶವನ್ನು ಒದಗಿಸುತ್ತದೆ. ಇದು ಕೂದಲ ಬುಡವನ್ನು ಒಣಗಲು ಬಿಡುವುದಿಲ್ಲ. ಕೂದಲು ಉದುರುವುದು ನಿಂತು ಕೂದಲ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ. ಕೂದಲು ಬಲಶಾಲಿಯಾಗುತ್ತದೆ. ಚರ್ಮದ ಆರೈಕೆಗೆ ಉತ್ತಮ. ಇದರಲ್ಲಿರುವ ಒಮೆಗಾ 3 ಫ್ಯಾಟಿ ಆಸಿಡ್ ಇಂದ ಇದು ಮುಖದಲ್ಲಿ ಮೂಡುವ ನೆರಿಗೆಗಳನ್ನು ಕಡಿಮೆಗೊಳಿಸುತ್ತದೆ. ಮುಖಕ್ಕೆ ಕಾಂತಿಯನ್ನು ಒದಗಿಸುತ್ತದೆ. ಅಷ್ಟೇ ಅಲ್ಲ, ಚರ್ಮದ ಕ್ಯಾನ್ಸರ್ ಆಗದಂತೆ ತಡೆಯುತ್ತದೆ. ಉಗುರುಗಳಿಗೆ ಉತ್ತಮ. ಕೆಲವರ ಉಗುರು ಪೋಷಕಾಂಶದ ಕೊರತೆಯಿಂದ ತುಂಡಾಗುತ್ತದೆ. ಈ ಸಮಸ್ಯೆ ಇರುವವರು ಅಗಸೆ ಬೀಜವನ್ನು ಸೇವಿಸುವುದು ಉತ್ತಮ. ಇದರಿಂದ ಉಗುರುಗಳು ಬಲಶಾಲಿಯಾಗುತ್ತದೆ. ಇರ್ರೆಗ್ಯುಲರ್ ಪೀರಿಯಡ್ ಅಥವಾ ಸರಿಯಾಗಿ ಪೀರಿಯಡ್ ಸಮಯಕ್ಕೆ ಆಗದಿರುವುದು. ಯಾರಿಗೆ ಪೀರಿಯಡ್ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ ಅಥವಾ ಪೀರಿಯಡ್ ಸಮಯದಲ್ಲಿ ಹೊಟ್ಟೆ ನೋವು ಕಂಡುಬರುತ್ತದೆ ಅಂಥವರು ತಪ್ಪದೆ ಅಗಸಿ ಬೀಜದ ಸೇವನೆ ಮಾಡಿದರೆ ಉತ್ತಮ. ಇದರ ಸೇವನೆಯಿಂದ ಬಿಳಿ ಸೆರಗು ಅಂದರೆ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಕೂಡ ಸರಿಪಡಿಸಿಕೊಳ್ಳಬಹುದು. ಮಹಿಳೆಯರಲ್ಲಿ ಕಂಡುಬರುವ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ಸರಿಪಡಿಸುತ್ತದೆ. ಇದರ ಸೇವನೆಯಿಂದ ಗಾಯಗಳು ಬೇಗನೆ ಒಣಗುತ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಉತ್ತಮಗೊಳಿಸುತ್ತದೆ. ಅಗಸಿ ಬೀಜದ ಸೇವನೆಯಿಂದ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಿಕೊಳ್ಳಬಹುದು. ರಕ್ತಹೀನತೆಯ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ. ಹೃದಯದ ಆರೋಗ್ಯಕ್ಕೆ ಉತ್ತಮ. ಇದು ಹೃದಯ ನಾಳದಲ್ಲಿ ಜಮೆಗೊಂಡ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೋಗಲಾಡಿಸುತ್ತದೆ. ಇದರಿಂದ ಹೃದಯಾಘಾತದ ಸಂಭವ ಕಡಿಮೆಯಾಗುತ್ತದೆ. ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಟೈಪ್ 1 ಹಾಗೂ ಟೈಪ್ 2 ಡಯಾಬಿಟಿಸ್ ರೋಗಿಗಳಿಗೆ ಅಗಸಿ ಬೀಜ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಸೊಂಟ ನೋವು, ಮೂಳೆಗಳ ಸೆಳೆತ, ಕೀಲು ನೋವು, ಸಂಧಿವಾತದಂತಹ ಸಮಸ್ಯೆಯಿಂದ ಬಳಲುತ್ತಿರುವವರು ತಪ್ಪದೆ ಅಗಸಿ ಬೀಜವನ್ನು ಸೇವಿಸಿ. ಇದರಿಂದ ನಿಮಗೆ ಅನೇಕ ಲಾಭಗಳೇ ದೊರೆಯುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ.
ಕಿಡ್ನಿಯ ತೊಂದರೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಅಸ್ತಮ ಹಾಗೂ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರೆ ಅಂಥವರು ಅಗಸಿ ಬೀಜದ ಸೇವನೆ ಮಾಡಿದರೆ ಉತ್ತಮ. ಥೈರಾಯ್ಡ್ ಸಮಸ್ಯೆಯನ್ನು ಸರಿಪಡಿಸುವ ಶಕ್ತಿ ಅಗಸಿ ಬೀಜಗಳಿಗಿವೆ. ನೋಡೋದ್ರಲ್ಲ, ಇದೇ ಕಾರಣಕ್ಕೆ ಅಗಸಿ ಬೀಜವನ್ನು ಸೂಪರ್ ಫುಡ್ ಎಂದು ಕರೆಯುವುದು. ಇದರ ಸೇವನೆಯಿಂದ ಇಷ್ಟೆಲ್ಲ ಲಾಭ ಖಂಡಿತವಾಗಿಯೂ ಸಿಗುತ್ತದೆ. ತಪ್ಪದೆ ಪ್ರತಿದಿನ ಸೇವಿಸಿ. ಅಗಸಿ ಬೀಜವನ್ನು ಹೇಗೆ ಸೇವಿಸಬೇಕು? ಅಗಸಿ ಬೀಜವನ್ನು ಪುಡಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಡಿ. ಇದನ್ನು ಪ್ರತಿದಿನ ಮಲಗುವ ಮೊದಲು 1 ಚಮಚ ಅಗಸಿ ಬೀಜದ ಪುಡಿಯನ್ನು 1 ಲೋಟ ನೀರಿಗೆ ಹಾಕಿ ಹಾಗೆ ಇಟ್ಟುಬಿಡಿ. ಬೆಳಗ್ಗೆ ಇದನ್ನು ಸ್ವಲ್ಪ ಬಿಸಿ ಮಾಡಿ, ಕುದಿಸಬಾರದು, ಬರೀ ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು. ಇದನ್ನು ಖಾಲಿ ಹೊಟ್ಟೆಗೆ ಕುಡಿಯಿರಿ. ಅಥವಾ 1 ಚಮಚ ಅಗಸಿ ಬೀಜದ ಪುಡಿಯನ್ನು ಚಪಾತಿ ಹಿಟ್ಟಿಗೆ ಬೆರೆಸಿ ಚಪಾತಿ ತಯಾರಿಸಿ ಸೇವಿಸಬಹುದು. ಅಥವಾ 1 ಚಮಚ ಅಗಸಿ ಬೀಜದ ಪುಡಿಯನ್ನು ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಿಗೆ ಹಾಕಿ ಕುಡಿಯಬಹುದು. ಅಗಸಿ ಬೀಜವನ್ನು ಸೇವಿಸುವಾಗ ಈ ತಪ್ಪು ಮಾಡಲೇಬೇಡಿ. ಪ್ರತಿದಿನ ಒಬ್ಬ ವ್ಯಕ್ತಿ 20 ಗ್ರಾಂ ಅಗಸಿ ಬೀಜದ ಸೇವನೆಯನ್ನು ಮಾಡಬಹುದು. ಅದಕ್ಕಿಂತ ಹೆಚ್ಚಿನ ಸೇವನೆ ಬೇಡ. ಇನ್ನು ಅಗಸಿ ಬೀಜವನ್ನು ಸೇವಿಸುತ್ತಿದ್ದರೆ ಚೆನ್ನಾಗಿ ನೀರು ಕುಡಿಯಲು ಮರೆಯದಿರಿ. ಅಗಸಿ ಬೀಜವನ್ನು ಯಾರು ಸೇವಿಸಬಾರದು? ಗರ್ಭಿಣಿ ಮಹಿಳೆಯರು ಸೇವಿಸಬಾರದು. ಕ್ಯಾನ್ಸರ್ ಪೀಡಿತರು ಸೇವಿಸಬಾರದು. ಅಗತ್ಯಕ್ಕಿಂತ ಹೆಚ್ಚು ದೇಹದ ಉಷ್ಣತೆ ಅಂದ್ರೆ ಬಾಡಿ ಹೀಟ್ ಇರುವವರು ಸೇವಿಸಬಾರದು. ಇಷ್ಟೆಲ್ಲ ಲಾಭ ಇರುವ ಅಗಸಿ ಬೀಜ ಸುಲಭವಾಗಿ ಎಲ್ಲಾ ದಿನಸಿ ಅಂಗಡಿಗಳಲ್ಲಿಯೂ ಕಡಿಮೆ ಬೆಲೆಗೆ ದೊರೆಯುತ್ತದೆ. ಆದ್ದರಿಂದ ಪ್ರತಿದಿನ ತಪ್ಪದೆ 1 ಚಮಚದಷ್ಟು ಅಗಸಿ ಬೀಜದ ಪುಡಿಯನ್ನು ಸೇವಿಸಲು ಮರೆಯದಿರಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು.